ಕತ್ತಲೆಯಲ್ಲಿ ಕೇಳುವ ಈ ಸದ್ದು ಯಾವುದೋ ದೆವ್ವದ್ದಲ್ಲ, ಬದಲಾಗಿ ಕಾಡಿನ ಅತ್ಯಂತ ಕ್ರೂರ ಬೇಟೆಗಾರನದ್ದು. ನಾವು ಹೈನಾ ಅಥವಾ ಕತ್ತೆಕಿರುಬ ನಗುತ್ತಿದೆ ಎಂದು ಭಾವಿಸುತ್ತೇವೆ. ಆದರೆ ಈ ಸಾವಿನ ನಗುವಿನ ಹಿಂದೆ ಒಂದು ಭಯಾನಕ ರಹಸ್ಯ ಅಡಗಿದೆ. ಈ ನಗು ಸಂತೋಷದ್ದಲ್ಲ, ಬದಲಾಗಿ ಒಂದು ರಕ್ತಸಿಕ್ತ ಯುದ್ಧದ ಮುನ್ಸೂಚನೆ. ಹೈನಾಗಳು ಕೇವಲ ಕಳ್ಳರಲ್ಲ, ಅವು ಸಿಂಹಗಳನ್ನು ಬೆವರುವಂತೆ ಮಾಡುವ ಮಹಾತಂತ್ರಗಾರರು. ಇಂದು ನಾವು ಹೈನಾಗಳ ನಗುವಿನ ಹಿಂದಿನ ಕರಾಳ ಸತ್ಯ ಮತ್ತು ಅವುಗಳ ದವಡೆಯ ಶಕ್ತಿಯ ಬಗ್ಗೆ ನೀವು ಇದುವರೆಗೆ ಕೇಳಿರದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿರುವ ಸತ್ಯ ನಿಮ್ಮನ್ನು ನಡುಗಿಸಬಹುದು. ಕತ್ತಲೆಯಲ್ಲಿ ಕೇಳುವ ಈ ಸದ್ದು ಯಾವುದೋ ದೆವ್ವದ್ದಲ್ಲ, ಬದಲಾಗಿ ಕಾಡಿನ ಅತ್ಯಂತ ಕ್ರೂರ ಬೇಟೆಗಾರನದ್ದು. ನಾವು ಹೈನಾ ಅಥವಾ ಕತ್ತೆಕಿರುಬ ನಗುತ್ತಿದೆ ಎಂದು ಭಾವಿಸುತ್ತೇವೆ. ಆದರೆ ಈ ಸಾವಿನ ನಗುವಿನ ಹಿಂದೆ ಒಂದು ಭಯಾನಕ ರಹಸ್ಯ ಅಡಗಿದೆ. ಈ ನಗು ಸಂತೋಷದ್ದಲ್ಲ, ಬದಲಾಗಿ ಒಂದು ರಕ್ತಸಿಕ್ತ ಯುದ್ಧದ ಮುನ್ಸೂಚನೆ. ಹೈನಾಗಳು ಕೇವಲ ಕಳ್ಳರಲ್ಲ, ಅವು ಸಿಂಹಗಳನ್ನು ಬೆವರುವಂತೆ ಮಾಡುವ ಮಹಾತಂತ್ರಗಾರರು. ಇಂದು ನಾವು ಹೈನಾಗಳ ನಗುವಿನ ಹಿಂದಿನ ಕರಾಳ ಸತ್ಯ ಮತ್ತು ಅವುಗಳ ದವಡೆಯ ಶಕ್ತಿಯ ಬಗ್ಗೆ ನೀವು ಇದುವರೆಗೆ ಕೇಳಿರದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿರುವ ಸತ್ಯ ನಿಮ್ಮನ್ನು ನಡುಗಿಸಬಹುದು. ಹೈನಾ ಕಚ್ಚಿದ್ರೆ ಎಂತಹ ಬಲಿಷ್ಠ ಪ್ರಾಣಿಯೂ ಬದುಕಲಾರದು. ಮನುಷ್ಯನ ಕಚ್ಚುವಿಕೆಯ ಶಕ್ತಿ ಕೇವಲ 120 PSI ಆಗಿದ್ದರೆ, ಒಂದು ಸ್ಪಾಟೆಡ್ ಹೈನಾದ ಕಚ್ಚುವಿಕೆಯ ಶಕ್ತಿ ಬರೋಬ್ಬರಿ 1100 PSI. ಇದು ಸಿಂಹದ ಕಚ್ಚುವಿಕೆಗಿಂತಲೂ ಹೆಚ್ಚು ಶಕ್ತಿಯುತವಾಗಿದೆ. ಇವುಗಳು ಆನೆಯ ಕಾಲಿನ ದಪ್ಪನೆಯ ಮೂಳೆಗಳನ್ನು ಸಹ ಕೇವಲ ಒಂದೇ ಕಚ್ಚಿಗೆ ಪುಡಿ ಮಾಡಬಲ್ಲವು. ಇತರ ಪ್ರಾಣಿಗಳು ಮಾಂಸ ತಿಂದು ಮೂಳೆಯನ್ನು ಬಿಟ್ಟರೆ, ಹೈನಾಗಳು ಆ ಮೂಳೆಯೊಳಗಿನ ತಿರುಳನ್ನು ಸವಿಯಲು ಇಡೀ ಮೂಳೆಯನ್ನೇ ನುಂಗಿ ಜೀರ್ಣಿಸಿಕೊಳ್ಳುತ್ತಾರೆ. ಸಿಂಹ ಮತ್ತು ಹೈನಾ ನಡುವಿನ ಹಗೆತನ ಪ್ರಕೃತಿಯಲ್ಲೇ ಅತ್ಯಂತ ಪುರಾತನವಾದದ್ದು. ಹೈನಾಗಳು ಎಂದಿಗೂ ಸಿಂಹಗಳಿಗೆ ಹೆದರುವುದಿಲ್ಲ. ಒಂದು ವೇಳೆ ಸಿಂಹವು ಒಂಟಿಯಾಗಿದ್ದರೆ ಹೈನಾಗಳ ಗುಂಪು ಅದರ ಮೇಲೆ ದಾಳಿ ಮಾಡಿ ಸಾಯಿಸಬಲ್ಲವು. ಅನೇಕ ಬಾರಿ ಹೈನಾಗಳು ತಂತ್ರ ಬಳಸಿ ಸಿಂಹದ ಬೇಟೆಯನ್ನು ಕಿತ್ತುಕೊಳ್ಳುತ್ತವೆ. ಈ ಎರಡೂ ಪ್ರಾಣಿಗಳ ನಡುವೆ ನಡೆಯುವ ಕಾಳಗದಲ್ಲಿ ಯಾವುದೇ ನಿಯಮಗಳಿಲ್ಲ. ಅಲ್ಲಿರುವುದು ಕೇವಲ ಬದುಕುಳಿಯುವಿಕೆ ಮಾತ್ರ. ಹೈನಾಗಳು ಕೇವಲ ಗುಂಪಾಗಿ ಅಲೆಯುವುದಿಲ್ಲ, ಅವು ಒಂದು ಶಿಸ್ತಿನ ಸೈನ್ಯದಂತೆ ಕೆಲಸ ಮಾಡುತ್ತವೆ. ಇವುಗಳ ಗುಂಪನ್ನು ಕ್ಲಾನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸುಮಾರು 80 ಸದಸ್ಯರಿರಬಹುದು. ಬೇಟೆಯಾಡುವಾಗ ಇವುಗಳು ಬಳಸುವ ತಂತ್ರಗಳು ಅದ್ಭುತ. ಒಂದು ತಂಡವು ಬೇಟೆಯನ್ನು ಓಡಿಸಿದರೆ ಇನ್ನೊಂದು ತಂಡವು ದಾರಿಯ ಮಧ್ಯದಲ್ಲಿ ಹೊಂಚು ಹಾಕಿ ಕುಳಿತಿರುತ್ತದೆ. ಅಷ್ಟೇ ಅಲ್ಲ, ಸಿಂಹಗಳು ಹತ್ತಿರ ಬಂದರೆ ಅವುಗಳನ್ನು ಹೆದರಿಸಲು ಹೈನಾಗಳು ಒಂದು ವಿಶಿಷ್ಟವಾದ ಬ್ಯಾಟಲ್ ಫಾರ್ಮೇಷನ್ ರಚಿಸಿಕೊಳ್ಳುತ್ತವೆ. ಈ ಒಗ್ಗಟ್ಟಿನ ಮುಂದೆ ಎಂತಹ ಬಲಿಷ್ಠ ಶತ್ರುವು ಸೋಲಲೇಬೇಕು. ಹೈನಾಗಳ ಜಗತ್ತಿನಲ್ಲಿ ಬದುಕುಳಿಯುವುದು ಅಷ್ಟು ಸುಲಭವಲ್ಲ. ಅದು ಹುಟ್ಟಿನಿಂದಲೇ ಶುರುವಾಗುತ್ತದೆ. ಹೈನಾ ಮರಿಗಳು ಕಣ್ಣು ತೆರೆದೇ ಜನಿಸುತ್ತವೆ ಮತ್ತು ಅವುಗಳಿಗೆ ಆಗಲೇ ಚೂಪಾದ ಹಲ್ಲುಗಳಿರುತ್ತವೆ. ಅನೇಕ ಬಾರಿ ಗೂಡಿನ ಒಳಗೆ ಆಹಾರಕ್ಕಾಗಿ ಮರಿಗಳ ನಡುವೆ ಭೀಕರ ಕಾಳಗ ನಡೆಯುತ್ತದೆ. ಬಲಿಷ್ಠವಾದ ಮರಿ ತನ್ನದೇ ಒಡಹುಟ್ಟಿದವರನ್ನು ಸಾಯಿಸಿ ಅಥವಾ ಅವುಗಳಿಗೆ ಆಹಾರ ಸಿಗದಂತೆ ಮಾಡಿ ತಾನು ಮಾತ್ರ ಬದುಕುತ್ತದೆ. ಇದನ್ನು ವಿಜ್ಞಾನದಲ್ಲಿ ಸಿಬ್ಲಿಸೈಡ್ ಎಂದು ಕರೆಯುತ್ತಾರೆ. ಈ ಕ್ರೂರ ಪ್ರಕ್ರಿಯೆಯ ಮೂಲಕ ಪ್ರಕೃತಿಯು ಕೇವಲ ಅತ್ಯಂತ ಬಲಿಷ್ಠ ಹೈನಾ ಮಾತ್ರ ಬದುಕುವಂತೆ ನೋಡಿಕೊಳ್ಳುತ್ತದೆ. ನಮಗೆ ಹೈನಾ ವಿಕಾರವಾಗಿ ಕಾಣಿಸಬಹುದು, ಆದರೆ ಇವುಗಳಿಲ್ಲದಿದ್ದರೆ ಕಾಡು ರೋಗಗಳ ಮಡಿಲಾಗುತ್ತಿತ್ತು. ಹೈನಾಗಳು ಸತ್ತ ಪ್ರಾಣಿಗಳ ಕೊಳೆತ ಮಾಂಸ ಮತ್ತು ಮೂಳೆಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಇವುಗಳ ಜೀರ್ಣಾಂಗ ವ್ಯವಸ್ಥೆಯು ಆಂಥ್ರಾಕ್ಸ್ನಂತಹ ಭಯಾನಕ ಬ್ಯಾಕ್ಟೀರಿಯಾಗಳನ್ನು ಕೂಡ ಕೊಲ್ಲುವ ಶಕ್ತಿ ಹೊಂದಿದೆ. ಅಂದರೆ ಬೇರೆ ಪ್ರಾಣಿಗಳಿಗೆ ಹರಡಬಹುದಾದ ಸಾಂಕ್ರಾಮಿಕ ರೋಗಗಳನ್ನು ಹೈನಾಗಳು ತಮ್ಮ ಹೊಟ್ಟೆಯಲ್ಲೇ ಕರಗಿಸಿ ಹಾಕುತ್ತವೆ.
ಇವು ಕಾಡಿನ ಕಸ ಗುಡಿಸುವ ಕೆಲಸಗಾರರಲ್ಲ, ಇವು ಕಾಡಿನ ಜೀವರಕ್ಷಕರು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕೇವಲ ಕಳ್ಳ ಎಂದು ಕರೆದ ಹೈನಾಗಳ ಹಿಂದೆ ಎಂತಹ ಅದ್ಭುತವಾದ ಬದುಕು ಮತ್ತು ಹೋರಾಟ ಅಡಗಿದೆ ಎಂದು. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ವಿಶಿಷ್ಟ ಕಾರಣಕ್ಕಾಗಿ ಜನ್ಮ ತಾಳಿದೆ. ಹೈನಾಗಳ ಬಗ್ಗೆ ನಮಗಿದ್ದ ತಪ್ಪು ಕಲ್ಪನೆಗಳನ್ನು ಈ ವಿಡಿಯೋ ಸ್ವಲ್ಪ ಮಟ್ಟಿಗಾದರೂ ಬದಲಿಸಿದೆ ಎಂದು ನಾನು ನಂಬುತ್ತೇನೆ. ಹೈನಾಗಳ ಬಗ್ಗೆ ನಾವು ಹೇಳಿದ ಈ ಸತ್ಯಗಳಲ್ಲಿ ನಿಮಗೆ ಅತಿ ಹೆಚ್ಚು ಆಶ್ಚರ್ಯ ತಂದ ವಿಷಯ ಯಾವುದು? ಅದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಒಂದೊಂದು ಕಮೆಂಟ್ ನಮಗೆ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಾಣಿ ಪ್ರೇಮಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ರೋಚಕ ವನ್ಯಜೀವಿಗಳ ಜಗತ್ತನ್ನು ಪ್ರತಿ ವಾರ ಅನ್ವೇಷಿಸಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಸ್ಮಯಕಾರಿ ಪ್ರಾಣಿಯ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ, ಪ್ರಾಣಿಗಳನ್ನು ಗೌರವಿಸಿ. ಧನ್ಯವಾದಗಳು.